Hello children, welcome back to the Phonics Academy. Myself Aisha. Today we are going to go through a poetry section written by Flivver Adcock. Name of the poem here is For a 5-year old. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಮತ್ತೊಮ್ಮೆ ಫಾನಿಕ್ಸ್ ಅಕಾಡೆಮಿಗೆ ಸ್ವಾಗತ. ನಾನು ಆಯಶಾ. ಇವತ್ತು ನಾವು ಪದ್ಯಭಾಗ ವನ್ನು ಅವಲೋಕಿಸೋಣ. ಇದನ್ನು ಬರೆದಂತಹ ಕವಯಿತ್ರಿ ಫ್ಲೇವರ್ ಎಡ್ಕಾಕ್ ಅಂಥೇಳಿ ಇವರು ಕೊಟ್ಟಿರುವಂತಹ ಟೈಟಲ್ ಫಾರ್ ಎ 5-year old. So let us go through about the poetess, where she was born and what are her important books and about whom she has focused. ಹಾಗಾದರೆ ಫ್ಲಿವರ್ ಎಡ್ಕಾಕ್ ಅವರು ಎಲ್ಲಿ ಜನ್ಮವನ್ನು ಪಡ್ಕೊಂಡಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್, ಅವರ ಕೊಡುಗೆ ಇಂಗ್ಲೀಷ್ ಸಾಹಿತ್ಯಕ್ಕೆ ಏನಾಗಿದೆ, ಜೊತೆಯಲ್ಲಿ ಅವರು ಯಾವ ವಿಷಯದ ಮೇಲೆ ಫೋಕಸನ್ನು ಮಾಡಿದ್ದಾರೆ, ಬೆಳಕನ್ನು ಚೆಲ್ಲಿದ್ದಾರೆ ಎಂಬುದನ್ನು ಅವಲೋಕಿಸೋಣ. Flivver Adcock is a British citizen who was born in New Zealand in 1934. She worked as a librarian in London. She has also edited the Faber Book of 20th Century Women's Poetry. Many of her poems are about the everyday experience of a woman as a wife and a mother. The poem For a 5-year-old tells us about the contradictions in our dealings. There is a difference between what we preach and what we really practice. So, Flivver Adcock, she is a British citizen. ಇವರು ಮೂಲತಃ ಬ್ರಿಟಿಷ್ ಸಿಟಿಸನ್ ಆಗಿರುವಂಥದ್ದು. ಸಿಟಿಸನ್ ಅಂದರೆ ನಾಗರಿಕ, ಬ್ರಿಟಿಷ್ ನಾಗರಿಕರಾಗಿದ್ದು ಇವರು ಹುಟ್ಟಿರುವಂಥದ್ದು ಮೂಲತಃ ನ್ಯೂಜಿಲ್ಯಾಂಡ್ನಲ್ಲಿ. ಶಿ ವಾಸ್ ಬಾರ್ನ್ ಇನ್ ನ್ಯೂಜಿಲ್ಯಾಂಡ್ ಇನ್ ದ ಇಯರ್ 1934. 1934ರಲ್ಲಿ ನ್ಯೂಜಿಲ್ಯಾಂಡ್ ಅನ್ನುವಂಥ ದೇಶದಲ್ಲಿ ಜನ್ಮವನ್ನು ಪಡೆದುಕೊಂಡಿದ್ದರು. ಶಿ ವರ್ಕ್ಡ್ ಆಸ್ ಅ ಲೈಬ್ರರಿಯನ್ ಇನ್ ಲಂಡನ್. ಗ್ರಂಥಾಲಯ ಮೇಲ್ವಿಚಾರಕರಾಗಿ. ಲೈಬ್ರರಿ ಮೀನ್ಸ್ ಗ್ರಂಥಾಲಯ, ಲೈಬ್ರೇರಿಯನ್ ಸೊ ಆ್ಯಸ್ ಅ ಲೈಬ್ರೇರಿಯನ್ ಇವರು ಲಂಡನ್ನಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಆ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಗ್ರಂಥಾಲಯದ ಮೇಲ್ವಿಚಾರಕರಾಗಿ ಇವರು ಆ್ಯಸ್ ಅ ಲೈಬ್ರೇರಿಯನ್ ಶಿ ವರ್ಕ್ಡ್ ಇನ್ ಲಂಡನ್. ಶಿ ಹ್ಯಾಸ್ ಆಲ್ಸೋ ಎಡಿಟೆಡ್ ದ ಫೇಬರ್ ಬುಕ್ ಆಫ್ 20th century women's poetry. ಸಿ ದಿಸ್ ಫ್ಲಿವರ್ ಎಡ್ಕಾಕ್ ಶಿ ಹ್ಯಾಸ್ ಎಡಿಟನ್ನು ಮಾಡಿದ್ದಾರೆ ದ ಫೇಬರ್ ಬುಕ್ ಆಫ್ 20th century women's poetry. ಎಸ್ಪೆಷಲಿ ಹರ್ ಫೋಕಸ್ ಈಸ್ ಆನ್ ವುಮನ್ಸ್. ಅವರು ಜಾಸ್ತಿ ಫೋಕಸನ್ನು ಮಾಡಿರುವಂಥದ್ದು, ಬೆಳಕನ್ನು ಚೆಲ್ಲಿರುವಂಥದ್ದು ಮಹಿಳೆಯರ ಮೇಲೆ ಅಪಾರವಾಗಿರುವಂತಹ ಪದ್ಯ ರಚನೆಗಳನ್ನು ರಚಿಸಿರುವಂತಹ ಕವಯಿತ್ರಿ. ಮೆನಿ ಆಫ್ ಹರ್ ಪೋಯಮ್ಸ್ ಆರ್ ಅಬೌಟ್ ದ ಎವ್ರಿಡೇ ಎಕ್ಸ್ಪೀರಿಯನ್ಸ್ ಆಫ್ ಎ ವುಮನ್ ಆಸ್ ಅ ವೈಫ್ ಆ್ಯಂಡ್ ಎ ಮದರ್. ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ. ಮೆನಿ ಆಫ್ ಹರ್ ಪೋಯಮ್ಸ್, ಅವರ ಸುಮಾರು ಪದ್ಯಗಳು ಪ್ರತಿದಿನ ಜೀವನದ ಪ್ರತಿಯೊಂದು ಹಂತದಲ್ಲಿ ಒಬ್ಬ ಮಹಿಳೆ ಯಾವ ರೀತಿಯ ಜೀವನವನ್ನು ಮಾಡ್ತಾಳೆ. ಫಾರ್ ಎಕ್ಸಾಂಪಲ್, ಒಬ್ಬ ತಾಯಿಯಾಗಿ, ಆ್ಯಸ್ ಎ ಮದರ್, ಆ್ಯಸ್ ಎ ವೈಫ್, ಒಬ್ಬ ಹೆಂಡತಿಯಾಗಿ ಅಥವಾ ತಾಯಿಯಾಗಿ ಮಹಿಳೆ ಯಾವ ರೂಪದಲ್ಲಿ ಯಾವ ಕಾರ್ಯಗಳನ್ನು ನಿರ್ವಹಿಸ್ತಾಳೆ ಎಂಬುದನ್ನು ಬಹಳಷ್ಟು ಮಹಿಳೆಯ ಬಗ್ಗೆ ಕಾಳಜಿಯನ್ನು ವಹಿಸಿ ಪದ್ಯಗಳ ರಚನೆಯನ್ನು ಮಾಡಿದ್ದಾರೆ. ಮೆನಿ ಆಫ್ ಹರ್ ಪೋಯಮ್ಸ್ ಆರ್ ಅಬೌಟ್ ದ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಎವ್ರಿಡೇ ಅಂದರೆ ಪ್ರತಿದಿನ ಆಗ್ತಾ ಇರುವಂಥ ಅನುಭವ. ನೋಡಿ, ಮಹಿಳೆಯನ್ನು ನಿಸ್ವಾರ್ಥ ತಾಯಿ ಅಂತ ಹೇಳಿದಾಗ ನಿಸ್ವಾರ್ಥ ಸೇವೆ ಅಂತ ಹೇಳ್ತೀವಿ ನಾವು. ಹೌದಾ? ತಾಯಿಯ ಸೇವೆ ಮಕ್ಕಳಿಗೆ ನಿಸ್ವಾರ್ಥವಾಗಿರುತ್ತೆ, ಸ್ವಾರ್ಥತೆಯಲ್ಲಿ ಇರಲ್ಲ, ನಿಸ್ವಾರ್ಥವಾಗಿರುವಂಥ ಸೇವೆ ಮಾಡ್ತಾಳೆ. ಸೊ ಶಿ ಈಸ್ ಹ್ಯಾವಿಂಗ್ ಎ ನಂಬರ್ ಆಫ್ ರೋಲ್ ಮಾಡೆಲ್ಸ್ ಇನ್ ಹರ್ ಲೈಫ್. on one side she is daughter, on another side she is daughter-in-law. She is also, I mean to say that she is having a number of attachments with especially two families, one in the mother's house, another in the husband's house. So here the poetess Flivver Adcock, who was born in who became a British citizen, who was born in New Zealand in 1934. She is
She has written about the everyday experience of a woman ಆಸ್ ಎ ವೈಫ್ ಆ್ಯಂಡ್ ಎ ಮದರ್. ಒಬ್ಬ ಹೆಂಡತಿಯಾಗಿ ಅವಳ ಅನುಭವ ಏನು, ಮತ್ತು ಒಬ್ಬ ತಾಯಿಯಾಗಿ ಅವಳಿಗೆ ಆಗ್ತಾ ಇರುವಂಥ ಅನುಭವ ಏನು ಎಂಬುದನ್ನು ಭಾಳ ಸ್ವಾರಸ್ಯಕರವಾಗಿರುವಂಥ ರೀತಿಯಲ್ಲಿ ರಚನೆಯನ್ನು ಮಾಡಿದ್ದಾರೆ. ದ ಪೋಯಮ್ ಫಾರ್ ಎ 5 year old, ಇಲ್ಲಿ ಬರೆದಿರುವಂತಹ ಒಂದು ಪದ್ಯ 5 ವರ್ಷದ ಮಗುವಿಗೆ ಅನ್ನುವಂಥದ್ದು. ಇಲ್ಲಿ 5 year old ಅಂದರೆ 5 ವರ್ಷದ ಮಗು. ಟೆಲ್ಸ್ ಅಸ್, ಇಲ್ಲಿ ಈ ಪದ್ಯ ನಮ್ಗೆ ಏನನ್ನು ತೋರಿಸ್ಕೊಡ್ತಾ ಇದೆ ಅಂದರೆ ದ ಕಾಂಟ್ರಾಡಿಕ್ಷನ್ಸ್ ಇನ್ ಅವರ್ ಡೀಲಿಂಗ್. ನಮ್ಮ ಡೀಲಿಂಗ್ಸ್ಗಳಲ್ಲಿ ಯಾವ ರೀತಿಯ ಕಾಂಟ್ರಾಡಿಕ್ಷನ್ಸ್ಗಳಿರ್ತವೆ ಅದನ್ನು ಈ ಒಂದು ಪದ್ಯ ಎತ್ತಿ ತೋರಿಸ್ತಾ ಇದೆ. ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ವಿ ಪ್ರೀಚ್ ಆ್ಯಂಡ್ ವಿ ರಿಯಲಿ ಪ್ರಾಕ್ಟೀಸ್. ಪ್ರೀಚ್ ಅಂದರೆ ಬೋಧನೆಯನ್ನು ಮಾಡೋದು, ಹೌದಾ? ದರ್ ಈಸ್ ಅ ಡಿಫ್ರೆನ್ಸ್, ಬಹಳಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನಮ್ಮ ನಿಜ ಬದುಕನ್ನು, ಹೌದಾ, ನಮ್ಮ ಆಚರಣೆಗಳನ್ನು ನೋಡಿದಾಗ ಮತ್ತು ನಮ್ಮ ಬೋಧನೆಗಳನ್ನು ನೋಡಿದಾಗ ವಿ ಅಬ್ಸರ್ವ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಏನು, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ ನೋಡಿ. ಸುಳ್ಳನ್ನು ಹೇಳಬಾರ್ದು ಅಂತ ಹೇಳೋದು, ದಿಸ್ ಇಸ್ ಬೋಧನೆ, ಹೌದಾ? ಸುಳ್ಳನ್ನು ಹೇಳಬಾರ್ದು, ಸುಳ್ಳಿನಿಂದ ಅನೇಕ ತಪ್ಪುಗಳು ಉಟ್ಕೊಂಡ್ಬಿಡ್ತಾವೆ. ಒಂದು ಸುಳ್ಳನ್ನು ಮುಚ್ಚುವುದಕ್ಕೆ ಸುಮಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತೆ, ಹೌದಾ? ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಇದು ಬೋಧನೆ, ಅರ್ಥ ಆಯ್ತಾ? ದಿಸ್ ಈಸ್ ಪ್ರೀಚಿಂಗ್ಸ್, ಹೇಳಿಕೊಡೋದು, ಬೋಧನೆಯನ್ನು ಮಾಡೋದು. ಸುಳ್ಳು ಹೇಳ್ಬಾರ್ದು, ಸುಳ್ಳು ದೊಡ್ಡ ಪಾಪ, ಸುಳ್ಳು ಮಾಡಿಬಿಟ್ರೆ ಒಂದು ಸುಳ್ಳನ್ನು ಹೇಳಕ್ಕೆ ಹೋಗಿ ಸುಮಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತೆ, ಅದಕ್ಕೆ ಸುಳ್ಳನ್ನೇ ಹೇಳಬಾರ್ದು. ದಿಸ್ ಈಸ್ ಬೋಧನೆ. ಐ ಮೀನ್ ಟು ಸೇ ದಿಸ್ ಈಸ್ ಪ್ರೀಚಿಂಗ್. ರಿಯಲಿ ಪ್ರಾಕ್ಟೀಸ್ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಸುಳ್ಳು ಹೇಳ್ಬಾರ್ದು, ಅದು ಕಳ್ಳತನ ಮಾಡಬಾರ್ದು, ದರೋಡೆ ಮಾಡಬಾರ್ದು, ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಆದರೆ ಆಚರಣೆ ಅನ್ನುವಂಥದ್ದು ಬಂದಾಗ, ಫಾರ್ ಎಕ್ಸಾಂಪಲ್ ಸಾಲಗಾರರು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಅಪ್ಪ ಮನೆಯಲ್ಲಿ ಇಲ್ಲ ಅಂತ ಹೇಳ್ಬಿಡ್ತೀವಿ. ಅಲ್ಲಿ ಹೊರಗಡೆ ಭಾಷಣ ಮಾಡಿ ಬಂದಿರ್ತೀವಿ, ಸುಳ್ಳು ಹೇಳೋದು ದೊಡ್ಡ ಅಪರಾಧ, ಸುಳ್ಳು ಹೇಳಿಬಿಟ್ರೆ ಒಂದು ಸುಳ್ಳಿಗೆ 4 ಸುಳ್ಳು ಹೇಳಬೇಕಾಗುತ್ತೆ, ಸುಳ್ಳಿಗೆ ಸುಳ್ಳು ಉಟ್ಕೊಳ್ಳುತ್ತೆ ಅಂಥೇಳಿ. ಮನೆಗೆ ಬಂದಮೇಲೆ ಸಾಲಗಾರರು ಬಂದಿದ್ದಾರೆ ಅಥವಾ ಬೇಡವಾಗಿರುವಂಥ ವ್ಯಕ್ತಿಗಳು ಬಂದಿದ್ದಾರೆ, whom we are not interested in speaking with those people. ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ಗಳು ಇಲ್ಲ ಅಂತ ಹೇಳಿ ಕಳಿಸೋದು. ದಿಸ್ ಈಸ್ ಆಚರಣೆ, ದಿಸ್ ಈಸ್ ಪ್ರಾಕ್ಟೀಸ್, ಹೌದಾ? ಹೇಳೋದು ಬಹಳ ಸುಲಭ, ಯಾವುದೇ ಮಾತಾಗಿರ್ಬೋದು. ವಾಟ್ ಎವರ್ ದ ಪ್ರೀಚಿಂಗ್ಸ್ ಮೇ ಬಿ, ಟು ಎಕ್ಸ್ಪ್ಲೇನ್ ಬೈ ಯೂಸಿಂಗ್ ಬ್ಯೂಟಿಫುಲ್ ವರ್ಡ್ಸ್ ಇಸ್ ವೆರಿ ಗುಡ್. ಯಾವುದೇ ಮಾತನ್ನು ಸುಂದರವಾಗಿ ಅದಕ್ಕೆ ಹೊಸ ಹೊಸ ಶಬ್ದಗಳ ಮುಖಾಂತರ ಅಲಂಕಾರವನ್ನು ಮಾಡಿ ಹೇಳೋದ್ರಲ್ಲಿ ಅದು ಭಾಳ ಚೆನ್ನಾಗಿ ಕಾಣಿಸ್ಕೊಡುತ್ತೆ. ಅದೇ ವರ್ಡ್ಸ್ಗಳನ್ನು ನಮ್ಮ ನಿಜ ಜೀವನದಲ್ಲಿ ಹಾಕ್ಕೊಂಡು ಪ್ರಾಕ್ಟಿಕಲ್ಲಾಗಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ನಮ್ಮ ಲೈಫ್ ಯಾವ ಥರ ಲೈಫ್ ಸ್ಟೈಲ್ ಯಾವ ಥರ ಇರಬೇಕು ಅಂದರೆ, ನಮ್ಮ ಆಚರಣೆಯಲ್ಲಿ ಏನಿರುತ್ತೆ ನಮ್ಮ ಪ್ರೀಚಿಂಗ್ಸ್ಗಳು ಅದಾಗಿರಬೇಕು. ವಾಟ್ ಎವರ್ ಈಸ್ ದಾರ್ ಇನ್ ದ ಪ್ರಾಕ್ಟೀಸ್ ದ್ಯಾಟ್ ವಿ ಹ್ಯಾವ್ ಟು ಪ್ರೀಚ್. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮಾತುಗಳು ನಾವು ಹೇಳ್ತಾ ಇರುವಂಥ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಹಾಕ್ತಾವೆ. ನಮ್ಮ ಪ್ರೀಚಿಂಗೇ ಬೇರೆ, ನಮ್ಮ ಪ್ರಾಕ್ಟೀಸೇ ಬೇರೆ ಅಂತ ಹೇಳಿದರೆ ನಾವು ಇನ್ನೊಬ್ಬರಿಗೆ ಏನು ಬೋಧನೆ ಮಾಡ್ತಾ ಇರ್ತೀವಿ ಅದರಲ್ಲಿ ರುಚಿ ಬರಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ, ಫಸ್ಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ನಾವು ಇನ್ನೊಬ್ಬರಿಗೆ ಸುಳ್ಳು ಹೇಳ್ಬಾರ್ದು ಅಂಥೇಳಿ ಬೋಧನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಸುಳ್ಳಿನಿಂದ ಸಾವಿರಾರು ಕಿಲೋಮೀಟರ್ಸ್ ದೂರ ಇರಬೇಕು. ನಾವು ಎಂಥ ಕಷ್ಟ ಏನಪ್ಪ ಯಾರ್ದಾದ್ರೂ ಜೀವ ಹೋಗ್ತಾ ಇದೆ ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಸುಳ್ಳು ಅವರ ಜೀವ ಉಳಿಸುತ್ತೆ ಅಂದರೆ ಅದರಲ್ಲಿ ಏನೂ ತಪ್ಪಿಲ್ಲ. ಒಂದು ಸುಳ್ಳನ್ನು ಹೇಳಿಸಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದೀವಿ, ಏನೋ ಒಂದು ಜೀವ ಉಳಿತಾ ಇದೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಮಾತಿಗೆ ಸುಳ್ಳನ್ನು ಹೇಳ್ತಾ ಇರ್ತಾರಲ್ಲ ಅಂತಹ ವ್ಯಕ್ತಿಗಳ ಲೈಫ್ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಮಾದರಿ ಆಗಲ್ಲ. ಸೊ ದಿಸ್ ಪೋಯಮ್ ಅದನ್ನೇ ಹೇಳ್ಕೊಡ್ತಾ ಇದೆ. ಡಿಫ್ರೆನ್ಸ್ ಏನಿದೆ, ವಾಟ್ ಈಸ್ ದ ಡಿಫ್ರೆನ್ಸ್ ದ್ಯಾಟ್ ದಿಸ್ ಪೋಯಮ್ ಇಸ್ ಶೋಯಿಂಗ್, ಅದನ್ನೇ ಈ ಒಂದು ಪದ್ಯ ತೋರಿಸ್ಕೊಡ್ತಾ ಇದೆ. ಡಿಫ್ರೆನ್ಸ್ ಯಾವುದರಲ್ಲಿ, ವ್ಯತ್ಯಾಸ ಯಾವುದರಲ್ಲಿ? ಪ್ರೀಚಿಂಗ್ಸ್ ಮತ್ತು ಪ್ರಾಕ್ಟೀಸ್ನಲ್ಲಿ.
ಬೋಧನೆ ಮತ್ತು ಆಚರಣೆಯಲ್ಲಿ. ಸೊ ಕಮಾನ್, ಲೆಟ್ ಅಸ್ ರೀಡ್ ದ ಪೋಯಮ್. ಎ ಸ್ನೇಲ್ ಈಸ್ climbing up the windowsill into your room. After a night of rain, you call me in to see, and I explain that it would be unkind to leave it there. It might crawl to the floor. We must take care that no one squashes it. You understand? And carry it outside with careful hand to eat a daffodil. I see then that a kind of faith prevails. Your gentleness is molded still by words. From me who have trapped mice and shot wild birds, from me who drowned your kittens, who betrayed your closest relatives, and who pervade the harshest kind of truth to many another. But that is how things are. I'm your mother and we are kind to snails. So children, ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಏನಾಗಿದೆ ಅಂದರೆ, ಈ ಪದ್ಯದಲ್ಲಿ ಒಬ್ಬ ತಾಯಿ, ಮದರ್, ವಾಟ್ ಶಿ ಈಸ್ ಡೂಯಿಂಗ್, ಶಿ ಈಸ್ ಎಕ್ಸ್ಪ್ಲೇನಿಂಗ್ ಫಾರ್ ಹರ್ ಚೈಲ್ಡ್, ತನ್ನ ಮಗುವನ್ನು, 5 ವರ್ಷದ ಮಗುವನ್ನು, 5 year old, 5 ವರ್ಷದ ಮಗುವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾಳೆ. ಯಾವುದು ವಿಷಯದ ಮೇಲೆ ಮಾತಾಡ್ತಾ ಇದ್ದಾಳೆ ಅಂದರೆ, ಇಲ್ಲಿ ಸ್ನೇಲ್ ಅನ್ನುವಂಥದ್ದು ಬಂದಿದೆ. ಸ್ನೇಲ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಶಂಭುಕ ಅಥವಾ ಬಸವನ ಹುಳು ಅಂಥೇಳಿ ಇದಕ್ಕೆ ಹೆಸರುಂಟು, ಹೌದಾ? ಸೊ ಅಪಾನ್ ದಿಸ್ ದ ಪೋಯಮ್ ಈಸ್ ಎಕ್ಸ್ಪ್ಲೇನ್ಡ್. ಸೊ ಈ ಒಂದು ಪದ್ಯ ಈ ರೀತಿಯಾಗಿ ಮುಂದೆ ಬರಿತಾ ಇದೆ. ಸೊ ದ ಪೋಯೆಟಸ್ ಇಸ್ ಸೇಯಿಂಗ್ ದ್ಯಾಟ್, ಇಲ್ಲಿ ತಾಯಿ ಆದಂಥವಳು ಹೇಳ್ತಾ ಇದ್ದಾಳೆ, ಎ ಸ್ನೇಲ್ ಈಸ್ ಕ್ಲೈಂಬಿಂಗ್ ಅಪ್ ದ ವಿಂಡೋ ಸಿಲ್. ಏನಂತ ಹೇಳ್ತಾ ಇದ್ದಾಳೆ? ಬಸವನ ಹುಳು ಏನು ಮಾಡ್ತಾ ಇದೆ, ವಿಂಡೋ ಸಿಲ್ ಅಂದರೆ ಮನೆಯಲ್ಲಿ ವಿಂಡೋಸ್ಗಳಿರ್ತವೆ, ಹೌದಾ? ಕಿಟಕಿಗಳು ಇರ್ತವೆ. ಸಿಲ್ ಅಂದರೆ ಚೌಕಟ್ಟು ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಕಿಟಕಿಯ ಚೌಕಟ್ಟು ಕಟ್ಟಿಗೆದಿರುತ್ತೆ ಮೋಸ್ಟ್ಲಿ, ಇವಾಗ ಐರನ್ ಮೆಟಲ್ದಿಂದು ಕೂಡ ಇರುತ್ತೆ. ಎ ಸ್ನೇಲ್ ಈಸ್ ಕ್ಲೈಂಬಿಂಗ್ ಅಪ್ ದ ವಿಂಡೋ ಸ್ನಿಲ್. ಆ ಬಸವನ ಹುಳು ಏನು ಮಾಡ್ತಾ ಇದೆ, ಏರ್ತಾ ಇದೆ. ಕ್ಲೈಂಬಿಂಗ್ ಅಂದರೆ ಏರುವುದು. ಎಲ್ಲಿ ಏರ್ತಾ ಇದೆ? ಅದು ವಿಂಡೋ ಸಿಲ್ ಅಂದರೆ ಕಿಟಕಿಯ ಹತ್ತಿರ ಏರ್ತಾ ಇದೆ. ಇಂಟು ಯುವರ್ ರೂಮ್, ಎಲ್ಲಿ? ನಿನ್ನ ಕೋಣೆಯಲ್ಲಿ. ನಿನ್ನ ಕೋಣೆ ಅಂದರೆ 5 year old ಮಗುವಿನ ಕೋಣೆ. ತಾಯಿ ಹೇಳ್ತಾ ಇದ್ದಾಳೆ, ಎ ಸ್ನೇಲ್ ಈಸ್ ಕ್ಲೈಂಬಿಂಗ್ ಅಪ್ ದ ವಿಂಡೋ ಸಿಲ್ ಇಂಟು ಯುವರ್ ರೂಮ್. ನಿನ್ನ ಕೋಣೆಯಲ್ಲಿ ಬಸವನ ಹುಳು ಕಿಟಕಿಯ ಒಂದು ಚೌಕಟ್ಟಿನ ಹತ್ರ ಏರ್ತಾ ಇದೆ. ಯಾವಾಗಾಯ್ತಿದು? ಆಫ್ಟರ್ ಎ ನೈಟ್ ಆಫ್ ರೇನ್, ಪೂರ್ತಿ ರಾತ್ರಿ. ಆಫ್ಟರ್ ಎ ನೈಟ್ ಆಫ್ ರೇನ್, ಪೂರ್ತಿ ಗತಿಸಿರುವಂತಹ ರಾತ್ರಿಯಲ್ಲಿ ಏನಾಯಿತು? ಬಹಳ ಮಳೆ ಆಯಿತು. ದೆರ್ ವಾಸ್ ಹ್ಯಾವಿ ರೇನ್. ಮಳೆ ಆಗಿದ್ದರ ಪರಿಣಾಮ ಏನಾಯಿತು? ಈ ಒಂದು ಹುಳು ನಿನ್ನ ಕೋಣೆಯಲ್ಲಿ ಪ್ರವೇಶವನ್ನು ಮಾಡಿತು. ಇಟ್ ಎಂಟರ್ಡ್ ಇನ್ ಟು ಯುವರ್ ರೂಮ್ ಆ್ಯಂಡ್ ನೌ ವಾಟ್ ಇಟ್ ಈಸ್ ಡೂಯಿಂಗ್? ಇಟ್ ಈಸ್ ಕ್ಲೈಂಬಿಂಗ್ ದ ವಿಂಡೋ ಸಿಲ್. ಯು ಕಾಲ್ ಮೀ ಇನ್ ಟು ಸಿ. ಹೌದಾ? ನೀನು ನನ್ನನ್ನು ಕರೆದಿಯಾ ಅದನ್ನು ನೋಡಲಿಕ್ಕೆ? ಯು ಕಾಲ್ ಮೀ ಇನ್. ಇನ್ ಅಂದರೆ ಒಳಗಡೆ. ಯು ಕಾಲ್ ಮೀ, ನೀನು ನನ್ನನ್ನು ಕರೆದಿಯಾ. ಯು ಕಾಲ್ ಮೀ ಇನ್ ಟು ಸಿ, ಅದನ್ನು ನೋಡಲಿಕ್ಕೆ ನೀನೇನು ಮಾಡಿಯಾ? ನನ್ನನ್ನು ಕರೆದಿದೆಯಾ. And I explained that it would be unkind to leave it there. ಅದನ್ನು ನೋಡಿ ನಾನೇನು ಮಾಡಿದೆ? ವಾಟ್ ಐ ಡಿಡ್? ಐ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ಫಾರ್ ಯು. ನಾನು ನಿನ್ನನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ಅಂದರೆ ವಿವರಿಸುವುದಕ್ಕೆ ಪ್ರಾರಂಭವನ್ನು ಮಾಡಿದೆ. ಯಾವುದರ ವಿಷಯ? ವಾಟ್ ಈಸ್ ದ ಮೇನ್ ಟಾಪಿಕ್ ಆಫ್ ದ ಪೋಯಮ್ ಹಿಯರ್? ಸ್ನೇಲ್. ಹೌದಾ? ಬಸವನ ಹುಳು.
ಯು ಕಾಲ್ ಮೀ ಇನ್ ಟು ಸಿ ಆ್ಯಂಡ್ ಐ ಎಕ್ಸ್ಪ್ಲೇನ್. ನಾನೇನು ಮಾಡಿದೆ, ವಿವರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ದ್ಯಾಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲಿವ್ ಇಟ್ ದೇರ್. ಅರೆ, ಈ ರೀತಿಯಾಗಿ ಹುಳಗಳನ್ನು ಬಿಟ್ಟು ಹೋಗಿಬಿಟ್ರೆ ಅದೇನಾಗ್ಬಿಡುತ್ತೆ, ಇಟ್ ಈಸ್ ಅನ್ಕೈಂಡ್. ಅದು ಅನ್ಕೈಂಡ್ ಆಗುತ್ತೆ. ಅಂದರೆ ಅದರಿಂದ ಅದನ್ನು ಹಾಗೆ ಬಿಟ್ಬಿಟ್ರೆ ಏನಾದರೂ ಅನಾಹುತ ಆಗ್ಬೋದು. ಅಲ್ಲೇ ಅದನ್ನು ಬಿಟ್ಬಿಟ್ರೆ ಅದು ದ್ಯಾಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲಿವ್ ಇಟ್ ದೇರ್. ಅದನ್ನು ಹಾಗೆ ಅಲ್ಲಿ ಬಿಟ್ಬಿಟ್ರೆ ಅದರಿಂದ ಅನಾಹುತ ಆಗ್ಬೋದು. ಸೊ ನಾವೇನು ಮಾಡಬೇಕು, ವಾಟ್ ವಿ ಹ್ಯಾವ್ ಟು ಡೂ, ಅದನ್ನು ಏನು ಮಾಡಬೇಕು, ಅಲ್ಲೇ ಬಿಡಬೇಕಾ? ನೋ, ಅದೇನು ಮಾಡಿಬಿಡುತ್ತೆ, ಮುಂದೆ ನಮಗೆ ಏನಾದರೂ ಮಾಡ್ಬೋದು, ಅದರಿಂದ ಏನಾದರೂ ನಮಗೆ ಪ್ರಾಬ್ಲಮ್ ಉಟ್ಕೊಳ್ಬೋದು, ಮಗುವಿಗೆ ಅದರಿಂದ ಏನಾದರೂ ಆಗ್ಬೋದು ಅಂತೇಳಿ ತಾಯಿ ಆದಂಥವಳು ಹೇಳ್ತಾ ಇದ್ದಾಳೆ. ದ್ಯಾಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲಿವ್ ಇಟ್ ದರ್. ಇಟ್ ಮೈಟ್ ಕ್ರಾಲ್ ಅಂದರೆ ಚಿಕ್ಕ ಮಕ್ಕಳು ನೋಡಿ, ಕಾಲುಗಳು ಬರೋದಕ್ಕಿಂತ ಮುಂಚೆ ಕ್ರಾಲಿಂಗನ್ನು ಮಾಡ್ತಾರೆ. ಅಂದರೆ ತಮ್ಮ ಮೊಣಕಾಲ ಮೇಲೆ ಹೋಗ್ತಾ ಇರ್ತವೆ ತಮ್ಮ ಸ್ಟಮಕಿನ ಸಹಾಯದಿಂದ. ದಟ್ ಈಸ್ ನೋನ್ ಆ್ಯಸ್ ಕ್ರಾಲಿಂಗ್. ನುಸುಳಿ ಹೋಗೋದು, ಅದು ಕೂಡ ಕ್ರಾಲ್. ಇಟ್ ಮೈಟ್ ಕ್ರಾಲ್ ಟು ದ ಫ್ಲೋರ್. ಅದು ಮತ್ತೆ ಕೆಳಗಡೆ ಬಂದು ಆ ಕಿಟಕಿಯ ಮುಖಾಂತರ ಬರ್ತಾ ಇದೆ, ಅಲ್ಲಿಂದ ಏರ್ತಾ ಇದೆಯಲ್ಲ, ಅಲ್ಲಿಂದ ಅದು ಕೆಳಗಡೆ ಬಂದು ಇಟ್ ಮೈಟ್ ಕ್ರಾಲ್, ಅದು ನುಸುಳಿ ಆ ಕಡೆ ಈ ಕಡೆ ಬರ್ಬೋದು. ಟು ದ ಫ್ಲೋರ್, ನೆಲದ ಮೇಲೆ ಬಂದು ಅದು ಕ್ರಾಲನ್ನು ಮಾಡ್ಬೋದು. ವಿ ಮಸ್ಟ್ ಟೇಕ್ ಕೇರ್. ಸೊ ನಾವೇನು ಮಾಡಬೇಕು, ಅದಕ್ಕೆ ಜಾಗರೂಕರಾಗಬೇಕು. ವಿ ಮಸ್ಟ್, ಅದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ಕೊಳ್ಬೇಕು. ವಿ ಮಸ್ಟ್ ಟೇಕ್ ಕೇರ್ ದಟ್ ನೋ ಒನ್ ಸ್ಕ್ವಾಶಸ್ ಇಟ್. ಸ್ಕ್ವಾಶಸ್ ಅಂದರೆ ಆ ಸಣ್ಣದಾಗಿರುವಂಥ ಹುಳುವನ್ನು ಅದು ಕೆಳಗಡೆ ನೆಲದ ಮೇಲೆ ಬಂದುಬಿಟ್ರೆ ನಾವು ಯಾರಾದರೂ ತುಳ್ಕೊಂಡು ಹೋಗ್ಬೋದಲ್ಲ. ಸೊ ಆ ರೀತಿ ಆಗಬಾರ್ದು. ವಿ ಮಸ್ಟ್ ಟೇಕ್ ಕೇರ್. ಇಲ್ಲಿ ಕೇರ್ ಯಾರಿಗೆ ಬೇಕಾಗಿದೆ? ಆ ತಾಯಿಯ ಪ್ರಕಾರ ಕೇರ್ ಮಸ್ಟ್ ಬಿ ಡನ್ ಫಾರ್ ದ ಸ್ನೇಲ್. ಇಲ್ಲಿ ಆ ಬಸವನ ಹುಳುವಿಗೆ ಕಾಳಜಿಯನ್ನು ವಹಿಸಬೇಕು ಅಂಥೇಳಿ ತಾಯಿಯಾದಂಥವಳು ಹೇಳ್ತಾ ಇದ್ದಾಳೆ. ಯಾವ ರೀತಿಯಾಗಿ? ಅದು ನೆಲದ ಮೇಲೆ ಬಿದ್ದಾಗ, ಅಪ್ಪಳಿಸಿದಾಗ, ವೆನ್ ಇಟ್ ಕಮ್ಸ್ ಆನ್ ದ ಫ್ಲೋರ್, ವಿ ಮಸ್ಟ್ ಹ್ಯಾವ್ ಟು ಟೇಕ್ ಕೇರ್ ದಟ್ ನೋ ಒನ್ ಸ್ಕ್ವಾಶಸ್. ಅದನ್ನು ಯಾರೂ ಕೂಡ ಕಾಲಿಂದ ತುಳಿಬಾರ್ದು. ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಯಾರಿ ಇಟ್ ಔಟ್ ಸೈಡ್. ಅರ್ಥ ಆಯ್ತಾ ಮಗನೇ? ನಿನಗೆ ಅರ್ಥ ಆಯ್ತಾ? ಓ ಮೈ ಡಿಯರ್ ಚೈಲ್ಡ್, ಹ್ಯಾವ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಫಾರ್ ಯು? ತಾಯಿ ಆದಂಥವಳು ಹೇಳ್ತಾ ಇದ್ದಾಳೆ. ಹ್ಯಾವ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್? ವಿ ಮಸ್ಟ್ ಟೇಕ್ ಕೇರ್ ದಟ್ ನೋ ಒನ್ ಸ್ಕ್ವಾಶಸ್ ಇಟ್. ಯಾರು ಕೂಡ ಅದನ್ನು ಕಾಲಲ್ಲಿ ಹಾಕಿ ತುಳಿಬಾರ್ದು. ಯು ಅಂಡರ್ಸ್ಟ್ಯಾಂಡ್? ನಿನ್ಗೆ ಅರ್ಥ ಆಯ್ತಾ? ಆ್ಯಂಡ್ ಕ್ಯಾರಿ ಇಟ್ ಔಟ್ಸೈಡ್ ವಿತ್ ಕೇರ್ಫುಲ್ ಹ್ಯಾಂಡ್. ಇವಾಗ ನಿನಗೆ ಅರ್ಥ ಆಯಿತು ತಾನೇ? ನೋಡಿ, 5 ವರ್ಷದ ಮಗುವನ್ನು ಹೇಳ್ತಾ ಇದ್ದಾಳೆ ಅವರ ತಾಯಿ. ಏನಂತ ಹೇಳ್ತಾ ಇದ್ದಾಳೆ? ಕ್ಯಾರಿ ಇಟ್ ಔಟ್ಸೈಡ್. ನೀನು ಅದನ್ನು ಎತ್ಕೊಂಡು ಹೊರಗಡೆ ಹೋಗು. ಆ ಬಸವನ ಹುಳುವನ್ನು, ಸ್ನೇಲನ್ನು ವಾಟ್ ಯು ಹ್ಯಾವ್ ಟು ಡೂ? ಯು ಕ್ಯಾರಿ ಇಟ್ ಔಟ್ಸೈಡ್ ವಿತ್ ಕೇರ್ಫುಲ್ ಹ್ಯಾಂಡ್. ಭಾಳ ಜಾಗರೂಕತೆಯಿಂದ ನಿನ್ನ ಕೈಗಳ ಸಹಾಯದಿಂದ ಆ ಹುಳುವನ್ನು ಎತ್ಕೊಂಡು ಹೊರಗಡೆ ಹೋಗು. ಟು ಈಟ್ ಅ ಡ್ಯಾಫೋಡಿಲ್. ಆ ಹುಳ ಏನನ್ನು ತಿನ್ನುತ್ತೆ? ಡ್ಯಾಫೋಡಿಲ್ ಅಂದರೆ ಆ ಹೂವಿನ ಹೂವನ್ನು ಅದು ತಿನ್ನುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಕ್ಯಾರಿ ಇಟ್ ಔಟ್ಸೈಡ್. ಅದನ್ನು ನೀನು ಹೊರಗಡೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ. ಸೊ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಪೋಯಮ್, ಪದ್ಯದ ಮೊದಲನೆಯ ಸ್ಟಾನ್ಸಾಸ್ಗಳಲ್ಲಿ ವಿ ಆರ್ ಅಬ್ಸರ್ವಿಂಗ್ ವಾಟ್ ಈಸ್ ದ ಮದರ್ ಪ್ರೀಚಿಂಗ್. ತಾಯಿಯಾದಂಥವಳು ತನ್ನ 5 ವರ್ಷದ ಮಗುವಿಗೆ ಯಾವ ರೀತಿಯ ಬೋಧನೆಯನ್ನು ಮಾಡ್ತಾ ಇದ್ದಾಳೆ ಎಂಬುದನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ವಿ ಆರ್ ಅಬ್ಸರ್ವಿಂಗ್ ಹೌ ದ ಮದರ್ ಈಸ್ ಎಕ್ಸ್ಪ್ಲೈನಿಂಗ್ ಫಾರ್ ದ ಚೈಲ್ಡ್. ಶಿ ಈಸ್ ಸೇಯಿಂಗ್ ದ್ಯಾಟ್ ಇಟ್ ಈಸ್ ಅನ್ಕೈಂಡ್ ಟು ಲಿವ್ ಇಟ್. She is saying that it might crawl to the floor. So she is saying that we must take care. So she is saying that you should not squash it. And above all, she is asking a question, have you understood? And later she is preaching that. ಮತ್ತೆ ಹೇಳ್ತಾ ಇದ್ದಾಳೆ, ಬೋಧಿಸ್ತಾ ಇದ್ದಾಳೆ, ಅದನ್ನು ಎತ್ಕೊಂಡು ಹೊರಗಡೆ ಹೋಗು.
ಮತ್ತೇನು ಹೇಳ್ತಾ ಇದ್ದಾಳೆ, ನಿನ್ನ ಕೇರ್ಫುಲ್ ಹ್ಯಾಂಡ್ಸ್ಗಳಿಂದ ಅದನ್ನು ಎತ್ಕೊಂಡೋಗಿ ಅದನ್ನು ಹೂವನ್ನು ತಿನ್ನಲಿಕ್ಕೆ ಅದನ್ನು ಬಿಡು. ಕ್ಯಾರಿ ಇಟ್ ಔಟ್ಸೈಡ್ ವಿತ್ ಕೇರ್ಫುಲ್ ಹ್ಯಾಂಡ್ಸ್ ಟು ಈಟ್ ಎ ಡ್ಯಾಫೋಡಿಲ್ ಅಂತೇಳಿ ಹೇಳ್ತಾ ಇದ್ದಾಳೆ. ಲೆಟ್ ಅಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ the second stanza of the poem. With this, let's leave the class.